ಇಲ್ಲದ ಸರದಾರ ಜನಪ್ರಿಯ ಶಾಸಕರಾದ ಸನ್ಮಾನ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ಅವರಿಗೆ 56ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿ ವೆಂಕಟೇಶ ಮಡಿವಾಳ, ಜಿಲ್ಲಾ ಅಧ್ಯಕ್ಷರು, ಹಿಂದುಳಿದ ಜಾತಿಗಳ ಯುವ ಘಟಕ, ಒಕ್ಕೂಟ, ರಾಯಚೂರು. ನಗರದ ಜನಪ್ರಿಯ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು 3 ಬಾರಿ ಶಾಸಕರಾಗಿ ಜನಮನ ಗೆದ್ದಿದ್ದಾರೆ. ಜನ ಮೆಚ್ಚಿದ ನಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಡವರ ಹಾಗೂ ಸಾಮಾನ್ಯ ಜನರ ಮನಸ್ಸು ಗೆದ್ದ ಜನನಾಯಕರಾಗಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಸಾಗುವ ಸಾಮರಸ್ಯದ ಶಕ್ತಿಯಾದ ನಿಷ್ಠಾವಂತ ನಾಯಕರಾಗಿದ್ದಾರೆ. ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ಅವರಿಗೆ 56ನೇ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಅಶ್ವಿನಿ ಸಂತೋಷ್ ಕುಮಾರ್, ಬಿಜೆಪಿ ಮಹಿಳಾ ಮೋರ್ಚಾ ನಗರ ಘಟಕ ಅಧ್ಯಕ್ಷೆ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ. ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ಅವರ 56ನೇ ಜನ್ಮದಿನದ ಪ್ರಯುಕ್ತ ವಾರ್ಡ್ ನಂಬರ್ 14 ಬಿಜೆಪಿ ಕಾರ್ಯಕರ್ತರ ವತಿಯಿಂದ ಆದಿದೇವತೆ ಶ್ರೀ ಕಂಡಗಡ್ಡೆ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಒಬಿಸಿ ನಗರ ಅಧ್ಯಕ್ಷ ಯು ಆಂಜನೇಯ ಅವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಉತ್ತಮ ಆರೋಗ್ಯ, ದೀರ್ಘ ಆಯುಷು ಹೊಂದಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಶಕ್ತಿ ದೇವರು ನೀಡಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸಲಾಯಿತು. ರಾಯಚೂರು ನಗರದ ಅಭಿವೃದ್ಧಿಗೆ ಅವರು ಸಲ್ಲಿಸುತ್ತಿರುವ ಸೇವೆ ಶ್ಲಾಘನೀಯವಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಜನಪರ ಕಾರ್ಯಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸಲಿ ಎಂದು ಕಾರ್ಯಕರ್ತರು ಹಾರೈಸಿದರು. ಈ ಸಂದರ್ಭದಲ್ಲಿ ಯು ಆಂಜನೇಯ ಅವರು ಮಾತನಾಡಿ, ಶಿವರಾಜ್ ಪಟೇಲ್ ಅವರು ರಾಯಚೂರಿನ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿದ್ದು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ನಾಯಕರಾಗಿದ್ದಾರೆ. ಅವರ ಜನ್ಮದಿನವು ಜನಸೇವೆ ಮತ್ತು ಅಭಿವೃದ್ಧಿಯ ಸಂಕಲ್ಪದ ದಿನವಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾರಪ್ಪ ಪೂಜಾರಿ, ಚಂದ್ರಶೇಖರ್ ವಕೀಲರು, ಸುರೇಶ್ ನಾಂದ್ವರ್, ವಿರೂಪಾಕ್ಷಿ ನಾಯಕ್, ಬಿ ಆನಂದ್, ಹನುಮಂತು ಸ್ವಾಮಿ, ಲಕ್ಷ್ಮಣ್, ರಾಮಪ್ಪ ಪೂಜಾರಿ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ದಿವಸ ನಾವೆಲ್ಲರೂ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಾ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಆ ದೇವಿ ಅವರಿಗೆ ಆಶೀರ್ವಾದ ಮಾಡಬೇಕಂತ 14ನೇ ವಾರ್ಡಿನ ಸಮಸ್ತ ನಮ್ಮ ಬೂತಿನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತಿನ ದಿವಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮುಂದೆ ಅವರು ನಮ್ಮ ರಾಯಚೂರಿಗೆ ಇನ್ನೂ ಸುದೀರ್ಘವಾಗಿ ಅವರ ಸೇವೆಯನ್ನು ಸಲ್ಲಿಸಲಿ ಅಂತ ದೇವಿಯ ಮುಖಾಂತರ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಯಾವುದೇ ಆಸಕ್ತಿಗಳಿಲ್ಲದೆ ತಮ್ಮ ವಿದ್ಯಾಭ್ಯಾಸವನ್ನು ಬಹಳ ನೀಟಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವ ಮೂಲಕ ರಾಯಚೂರು ತಾಲೂಕಿನ ವಿದ್ಯಾರ್ಥಿಗಳು ಹಿಂದುಳಿದ ಪ್ರದೇಶವೆಂಬ ಅಣೆಪಟ್ಟಿಯನ್ನು ಕಿತ್ತು ಹಾಕಿ ಮುಂದುವರೆದ ಪ್ರದೇಶವೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಶ್ಲಾಘಿಸಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಮತ್ತು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ಪ್ರತಿಭಾ ಪುರಸ್ಕಾರ ಹಾಗೂ 100% ಫಲಿತಾಂಶ ಪಡೆದ ಶಾಲೆಗಳ ಮುಖ್ಯ ಗುರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಮೊದಲಿನಿಂದಲೂ ಹಿಂದುಳಿದ ಜಿಲ್ಲೆ ಎಂದು ಕರೆಯಲ್ಪಡುತ್ತಿದ್ದ ರಾಯಚೂರನ್ನು ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದ ಕೀರ್ತಿ ಇಲ್ಲಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕರು ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪಾಲಕರಿಗೆ ಸಲ್ಲುತ್ತದೆ ಎಂದು ತಹಶೀಲ್ದಾರ್ ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ 100% ಫಲಿತಾಂಶ ದಾಖಲಿಸಿದ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಅಭಿನಂದಿಸಲಾಯಿತು. ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಸರ್. ಅವರು ಯಾವುದೇ ತಗೊಂಡಿಲ್ಲ ಸರ್. ಈಗ ನಮಗೆ ಇಬ್ಬರಿಗೆ ಗೊತ್ತದು ಸರ್. ಏಪ್ರಿಲ್ 2024ಗೆ ಜಾಯ್ನ್ ಆದರು. ಅವತ್ತೇ ನಾವು ಕೂಡ ನಮ್ಮ ಶಿಕ್ಷಣ ಸೇವೆಗೂ ಕೂಡ ಹೆಜ್ಜೆ ಹಾಕ್ತಾ ಇದ್ದೀವಿ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಘನ ಸರ್ ಅವರಿಗೆ ನಮ್ಮ ರಾಮಕೃಷ್ಣ ಸರ್ ಅವರು ಆತ್ಮೀಯವಾಗಿ ಸ್ವಾಗತ ಕೋರ್ಬೇಕಂತೇಳಿ ಅವರಲ್ಲಿ ನಾನು ಅದೇ ರೀತಿ ಕಾರ್ಯಕ್ರಮದಲ್ಲಿ ರಾವುಜಿಯವರು ಅವರಿಗೆ ಪುಸ್ತಕ ಸಮರ್ಪಣೆ ಮಾಡೋದ್ರ ಮೂಲಕ ಆತ್ಮೀಯವಾದ ಸ್ವಾಗತವನ್ನು ಕೋರಬೇಕಂತೇಳಿ ಅವರಲ್ಲಿ ನಾನು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀಬೇಕು. ಇದು ಬಹಳ ನೀಟಾಗಿ ಯಾವುದೇ ಕೂಡ ಅದ್ಭುತವಾದಂಥ ಪ್ಲ್ಯಾನನ್ನು ಮಾಡಿದ್ರು. ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಘಟಕದ ಸಂಜಿಲ್ಲಾ ಸರ್ ಅವರಿಗೆ, ಶ್ರೀಯುತ ಜೋಶಿ ಸರ್ ಅವರು, ಸಿಯಾಟಲ್
ಶೃಂಗೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕವಾದಂತಹ ಚಪ್ಪಾಳೆ ತಟ್ಟೋದು. ನಾವು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಇನ್ನು ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಅವರಿಗೆ, ಅವರ ಮುಖ್ಯಸ್ಥರಿಗೆ, ಶಿಕ್ಷಕರಿಗೆ ತುಂಬ ಧನ್ಯವಾದಗಳನ್ನು ಈ ಸಮಯದಲ್ಲಿ ಸಲ್ಲಿಸುತ್ತೇವೆ. ವಿದ್ಯಾರ್ಥಿಗಳಾಗಿ ಜೀವನವನ್ನು ನೀವು ನಡೆಸಬೇಕು. ತುಂಬ ಸಾಮಾಜಿಕ ಕಳಕಳಿ, ಮೌಲ್ಯಯುತವಾಗಿ, ತುಂಬ ಪ್ರಾಮಾಣಿಕವಾಗಿ ಬದುಕಬೇಕು. ಅವರು ಭವಿಷ್ಯ ಜೀವನಗಳನ್ನು ಉದ್ಯೋಗಗಳಲ್ಲಿ ಅಂತೇಳಿ ಅವರಲ್ಲಿ ಆಶಿಸ್ತಾರೆ. ಪಾಲಕರು ಸ್ವಲ್ಪ ಹಿಂದೆ ಅವರು ಮೀಡಿಯಾದವರು ಇದು ಮಾಡ್ತಾ ಇದ್ದಾರೆ, ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದ. ಒಂದು ಯಾವುದೋ ಒಂದು ಕ್ರೀಡೆಯಲ್ಲಿ ಗೆದ್ದು ಪ್ರಶಸ್ತಿ ತಗೊಳ್ಳುವಂಥ ಖುಷಿ ಇವತ್ತು ನಮಗಿದೆ. ಯಾಕಂದರೆ ನಮಗೆ ಹಿಂದೆ SSLC ಫಲಿತಾಂಶ ಸುಧಾರಣೆ ಅನ್ನುವಂಥ ಒಂದು ಪ್ರಯತ್ನ ನಮ್ಮ ತಲೆಗೆ ಸೇರಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆ ಕೇಳಿದಾಗ ನಾವು ಭಯ ಹುಡ್ತಾ ಇತ್ತು. ಏನಪ್ಪ ನಮ್ಮ ತಾಲೂಕಲ್ಲಿ ಏನೇನು ಅಂತ ಅವಾಗ ಕೇಳಿದಾಗ ನಿಮ್ಮ ತಾಲೂಕು ಪರ್ಸೆಂಟ್ ಎಷ್ಟು ಅಂದಾಗ ನಾವು 49 ಅಂತ ಹೇಳಿದ್ರು. ಇನ್ನು ಮುಂದೆ ಎಷ್ಟು ಬರ್ತಾರೋ ಅಂದ್ರೆ ನಮ್ಗೆ ಏನು ಉತ್ತರ ಇರಲಿಲ್ಲ ಸರ್. 3-4 ಜನ ಏನು ಬೈತಾರೋ ಏನಿಲ್ಲ, ಆ ಥರ ನಾವೇ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಅನ್ನೋ ಮಟ್ಟಿಗೆ ನಮಗಾಗಿಲ್ಲ. ಆದರೂ ನಮ್ಮ BO ಸರು, EOಸರು, ತಾಲೂಕು ಆಡಳಿತ ಫುಲ್ ಟೀಮ್ ಎಫರ್ಟ್ ಆಗಿ ಇವತ್ತು ತುಂಬ ಅತ್ಯಂತ ಇಡೀ ರಾಜ್ಯನೇ ರಾಯಚೂರು ಕಡೆ ನೋಡುವಂಥ ನಾವು ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳನ್ನ ತಂದು ಕೊಟ್ಟು ಇವತ್ತು ಹೆಮ್ಮೆಯಿಂದ ನಮಗೆ ಓಡಾಡೋಕ್ಕೆ, ನಾವು ಈ ರಾಯಚೂರು ತಾಲೂಕಿನಲ್ಲೂ ಹೆಮ್ಮೆ ನೋಡೋದಕ್ಕೆ, ನಮ್ಮ ತಲೆತ್ತಿ ನೋಡೋದಕ್ಕೆ ತಾವೇ ಕಾರಣಗಳು. ಅದಕ್ಕೆ ತಮ್ಮನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನನಗೆ ತುಂಬ ಆಶ್ಚರ್ಯವಾಗಿತ್ತು, ನಿಮ್ಮನ್ನ ಯಾವ ಥರ ಫಲಿತಾಂಶನ ಸುಧಾರಣೆ ಮಾಡಬೇಕು, 49 ಇರುವಂಥ ಮಕ್ಕಳನ್ನ ಯಾವ ಥರ ನಾವು ಮುಖ್ಯವಾಗಿ ತರಬೇಕು, ಯಾವ ಥರ ರಾಜ್ಯ ಮಟ್ಟದ ಫಲಿತಾಂಶಕ್ಕೆ ನಾವು ಸಮೀಕರಿಸ್ಕೊಂಡು ನಾವು ಮುನ್ನಡೆಯಬೇಕು. ಈ ಹಿಂದೆ ಡಿಸಿಷನ್ ಮೇಲೆ ತುಂಬ ಪ್ರೆಷರ್ ಇತ್ತು ಸ್ಟೇಟ್ಲಿಂದ. ಅತ್ಯಂತ ಕೆಳಮಟ್ಟದ ರ್ಯಾಂಕ್ನಲ್ಲಿ ಇದ್ರೂ ಕೂಡ ಅತ್ಯಂತ ಕಳಪೆ ಮಟ್ಟದ ಕೂಡ ಶಿಕ್ಷಣ ನಿಮ್ಮ ಹತ್ರ ಇದೆ ಅನ್ನುವಂಥ ಸೂಚ್ಯಂಕ ಹೋಗಿತ್ತು ನಾವು ರಾಮಚಂದ್ರ. ಅದಕ್ಕೆ ಎಲ್ಲ ಆಫೀಸರ್ಸ್ಗಳು ತುಂಬ ಅತ್ಯಂತ ಶ್ರಮ ವಹಿಸಿ, ಅತ್ಯಂತ ಕಾಳಜಿ ವಹಿಸಿ ಈ ಫಲಿತಾಂಶವನ್ನು ಸುಧಾರಣೆ ಮಾಡೋಕ್ಕೆ ಅತ್ಯಂತ ತನ್ನದೇ ಆದ ರೂಪುರೇಷೆಗಳನ್ನು ಹಾಕೊಂಡು ಕಷ್ಟಪಟ್ಟರು. ಮೀಟಿಂಗ್ ಮಾಡಿ 20 ಮೀಟಿಂಗ್ ಮಾಡೋದ್ರ ಜೊತೆಗೆ ಮೊದಲು ಮುಖ್ಯಸ್ಥರಿಗೆ ನಾವು ಮೀಟಿಂಗ್ ಮಾಡಿ, ಸರ್ ಏನು ಮಾಡ್ಬೇಕು ಈ ಸಲ SSLC ರಿಸಲ್ಟ್ ಆಗಬೇಕಾದ್ರೆ ದಯಮಾಡಿ ನಿಮ್ಮಲ್ಲಿ ಒಂದು ಪ್ಲಾನ್ ಮಾಡಿಕೊಳ್ರಿ, ನೀವು ಇದನ್ನು ರೆಡಿ ಮಾಡಿಕೊಂಡು ಸೆಟ್ ಮಾಡಿದರೆ ಮಾತ್ರ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ. ಅದಾದ ಮೇಲೆ ಟೀಚರ್ಗಳಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಅತಿಥಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಎಲ್ಲದನ್ನು ಸಿದ್ಧಪಡಿ ಆಯಿತು. ಅಷ್ಟರೊಳಗಡೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಶ್ಮಿ ಮೇಡಮ್ ಅವರು ರಾಯಚೂರಿಗೆ ಬಂದು ಒಂದು ವಿಶೇಷವಾದಂಥ ಮಿಷನ್ 40+ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಅದೇ ಇವತ್ತು ನಮಗೆ ಬುನಾದಿ, ಮಾರ್ಗದರ್ಶಿ, ಮುಂದೆ ಇಷ್ಟೆಲ್ಲ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳಲಿಕ್ಕೆ ಮಾರ್ಗದರ್ಶಿ ಇರುವಂಥ ಪುಸ್ತಕ. ಕೇವಲ ಅದು ಪುಸ್ತಕ ಅಲ್ಲ, ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೊಂದು ಮಾರ್ಗಸೂಚಿ ಅದು. ಅದರ ಜೊತೆಗೆ AC ಸಾಹೇಬರು ಬಂದರು. ಇಷ್ಟಕ್ಕೆ ಕೆಲಸ ಮುಗಿಲಿಲ್ಲ, ನಾವು ಸುಮ್ಮನೆ ಇದ್ದು ಬಿಟ್ಟಿದ್ದೀವಿ. DC ಸಾಹೇಬರು ನಮ್ಮನ್ನು ಶುರು ಹಚ್ಚಿಬಿಟ್ರು. DC ಸಾಹೇಬರು ಮತ್ತು ನಮ್ಮ CO ಸಾಹೇಬರು ಕರೆಸಿ ಸ್ಪೆಷಲ್ ಆಗಿ ನಮ್ಮ 5 DOಗಳು, DDPIನ ಮತ್ತು BRC ಕೋಆರ್ಡಿನೇಟರು, ECOಗಳನ್ನು ಕರೆದು, SLC ನೋಡಲ್ ಆಫೀಸರ್ನ ಕರೆದು, ಆಯಾ HM ಕರ್ಕೊಂಡು ಎಲ್ಲಿ ರಿಸಲ್ಟ್ ಕಡಿಮೆ ಆಗಿದೆ, ಯಾಕಾಗಿದೆ, ಏನಾಗಿದೆ ಟಾಸ್ಕ್ ಕೊಡ್ತಾಯಿದ್ರು. ಫಸ್ಟು ಇದು 3 ಬೋರ್ಡಿನಿಂದ ಮೊದಲೇನಾಗಿದ್ದು ಅಂದರೆ ಪ್ರಿಪರೇಟರಿ ಎಕ್ಸಾಮ್ಗಳು ರಾಯಚೂರಿನಲ್ಲಿ ನಮ್ಮ ಲೆವೆಲಿಗೆ ತೆಗಿತಿದ್ದೆ. ಸ್ಥಳೀಯ ನಿವೃತ್ತ ನೌಕರರ ಸಂಘದ ಸಭಾವನದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಹಾಗೂ ಜೀವನ ಮಿತ್ರ ಸಮಾಜ ಸೇವಾ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಕೃಷಿ ಮೇಳ ಹಾಗೂ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ ದೆಹಲಿ PNBನ AGM ಶ್ರೀದೀಪ್ ಕುಮಾರ್ ಸೋಲಾಕೆ ಮಾತನಾಡಿ, ದೇಶಾದ್ಯಂತ ಮಹಿಳಾ ಸ್ವಸಹಾಯ ಗುಂಪು ಹಾಗೂ ಕೃಷಿ ಚಟುವಟಿಕೆಗಳಿಗೆ ಸುಮಾರು 7 ಕೋಟಿ ರೂಪಾಯಿ ಸಾಲ ನೀಡಲು ಬ್ಯಾಂಕ್ ಸಜ್ಜಾಗಿದೆ. ಈಗಾಗಲೇ ರಾಯಚೂರಿನ JMS ಮಹಿಳಾ ಗುಂಪುಗಳಿಗೆ 6 ಕೋಟಿ ರೂಪಾಯಿ
ರೂಪಾಯಿ ನೀಡಲಾಗಿದ್ದು, ಇಂದು ಜೀವನ ಮಿತ್ರ ಸಂಸ್ಥೆಯ 25 ಗುಂಪುಗಳಿಗೆ 4 ಕೋಟಿ ರೂಪಾಯಿ ಸಾಲದ ಪತ್ರ ವಿತರಿಸಲಾಗುತ್ತಿದೆ ಎಂದರು. ಹುಬ್ಬಳ್ಳಿ ವಲಯದ RMO ಶ್ರೀ ಸೂರ್ಯಮಣಿ ಸಹೋ ಕಾರ್ಯಕ್ರಮ ಉದ್ಘಾಟಿಸಿ, ಭಾರತಾದ್ಯಂತ ಏಕಕಾಲಕ್ಕೆ 240 ಕೇಂದ್ರಗಳಲ್ಲಿ ಈ ಮೇಳ ನಡೆಯುತ್ತಿದ್ದು, ರೈತರು ಇದರ ಸದುಪಯೋಗ ಪಡೆಯಬೇಕೆಂದು ಕರೆ ನೀಡಿದರು. ಜೀವನ ಮಿತ್ರ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಕೆ ಅವರು ಮಹಿಳಾ ಸಬಲೀಕರಣದ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ನಿವೃತ್ತ CDPO ಶೇಖ್ ಅನ್ಸರ್, ರವೀಂದ್ರನಾಥ್ ಸಿಂಗ್, ವಿಶಾಲ್ ಅಡಸುಳ್ ಹಾಗೂ ಎಚ್ ಪದ್ಮ ಉಪಸ್ಥಿತರಿದ್ದರು. ಬಾಲಕೃಷ್ಣ ಸ್ವಾಗತಿಸಿದರು, ಶಂಕರ್ ವಾಲೆ ನಿರೂಪಿಸಿದರು ಮತ್ತು ಆನಂದ್ ವಂದಿಸಿದರು. ಸ್ವಾತಿ ರಾಘವೇಂದ್ರ ಎಸ್ ನಮ್ಮ ಕಾರ್ಯಕ್ರಮ ರಾಯಚೂರು ತಾಲೂಕಿನ ಶಾಖವಾದಿ ಗ್ರಾಮ ಪಂಚಾಯಿತಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮಾರ್ಗಸೂಚನೆಗಳನ್ನು ಉಲ್ಲಂಘಿಸಿ ಖಾಸಗಿ ಜಮೀನಿನಲ್ಲಿ ಕಾಮಗಾರಿ ನಡೆಸಿ 74,47,097 ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಆರೋಪ ಕೇಳಿಬಂದಿದೆ. ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕ LV ಸುರೇಶ್ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ್ದಾರೆ. ಇಂದಿನ PDOಗಳಾದ ಅಣ್ಣಾರಾವ್, ಮಹದೇವಪ್ಪ, ವಿಜಯ್ ಕುಮಾರ್, ಅಂದಿನ ಅಧ್ಯಕ್ಷರಾದ ಶಾರದಮ್ಮ, ತಿಮ್ಮಕ್ಕ ಸೇರಿದಂತೆ 13 ಜನ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ದೂರಿದ್ದಾರೆ. ಈಗಾಗಲೇ ರಾಯಚೂರು ತಾಲೂಕಿನ ಶಾಖವಾದಿ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 2019-20, 20-21, 22-23ನೇ ಸಾಲಿನಲ್ಲಿ ಏನೋ ನರೇಗಾ ಮಾರ್ಗಸೂಚಿ ನಿಯಮಗಳ ಉಲ್ಲಂಘನೆ ಮಾಡಿ ಕಾಮಗಾರಿಗಳನ್ನು ಕೈಗೊಂಡಿದ್ದರು. ಈ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾದಂತ ಅನುಷ್ಠಾನ ಅಧಿಕಾರಿಗಳು ಮೊದಲನೇದಾಗಿ ಗ್ರಾಮ ಪಂಚಾಯತಿ PDOಗಳ ಜವಾಬ್ದಾರಿ ಆಗಿರುತ್ತದೆ. ಆದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾಮಗಾರಿಗಳನ್ನು ಕೈಗೊಳ್ಳಬೇಕಾದಂತ ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ನಾವು ಕೈಗೊಳ್ಳಬೇಕೆನ್ನುವುದರದ್ದು ನಿಖರ ಮಾಹಿತಿ ಅವರಿಗೆ ಇರಬೇಕಾಗ್ತದೆ. ಸೊ ಅಲ್ಲಿನ ಕಾಮಗಾರಿಗಳು ಕಳೆದ 2025 ತಾರೀಕು ಸೆಪ್ಟೆಂಬರ್ 25ರಂದು ನಾವು ಒಂದು ದೂರನ್ನು ಕೊಡ್ತೀವಿ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ. ಈ ದೂರಿನ ಅನುಗುಣವಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಯಚೂರು ಒಂಬಡ್ಸ್ಮನ್ ಅಧಿಕಾರಿಗಳಿಗೆ ಈ ಒಂದು ದೂರಿನ ಸಾರಾಂಶವನ್ನು ಸ್ಥಾನಿಕ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ಅವರಿಗೆ ಪತ್ರ ಬರೀತಾರೆ. ಆ ಪತ್ರದ ಮುಖೇನ ಒಂಬಡ್ಸ್ಮನ್ ಅಧಿಕಾರಿಗಳು ಸರಿಸುಮಾರು 8-9 ತಿಂಗಳ ಸಮಯಾವಕಾಶವನ್ನು ತೆಗೆದುಕೊಂಡು ಒಂದು ವರದಿಯನ್ನು ರೆಡಿ ಮಾಡ್ತಾರೆ. ಆ ವರದಿ ಈಗಾಗಲೇ 4ನೇ ತಾರೀಕು 5ನೇ ತಿಂಗಳು 2026ರಂದು ಮಾನ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ಸಲ್ಲಿಸಿದ್ದಾರೆ. ಆ ವರದಿಯ ಸಾರಾಂಶಗಳನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ತಾವೆಲ್ಲರೂ ಕೂಡ ನೋಡ್ಬೋದು. ಒಂಬಡ್ಸ್ಮನ್ ಕಾರ್ಯಾಲಯ ಜಿಲ್ಲಾ ಪಂಚಾಯತ್ ರಾಯಚೂರು ಬಿಟ್ಟಿರ್ತಕ್ಕಂಥ ವರದಿ ಇದು. ಇಲ್ಲಿನ ವರದಿಯಲ್ಲಿನ
ಸಾರಾಂಶಗಳು, ಜೊತೆಗೆ ನಾವೇನು 2025ರಲ್ಲಿ ದೂರನ್ನು ಕೊಟ್ಟಿದ್ದೀವಿ. ಸರಿಸುಮಾರು 1 ರಿಂದ 15 ಕಾಮಗಾರಿಗಳ ಬಗ್ಗೆ ಯಾವೊಂದು ಕಾಮಗಾರಿ ಕೂಡ ಸರ್ಕಾರ ಮತ್ತು ಜನರಿಗೆ ಉಪಯೋಗವಾಗತಕ್ಕಂಥ ಸ್ಥಳದಲ್ಲಿ ಯಾವೊಂದು ಕಾಮಗಾರಿ ಕೂಡ ಮಾಡಿಲ್ಲ. ಇದು ಖಾಸಗಿ ಜಮೀನಲ್ಲಿ ಮಾಡಿರುವಂಥದ್ದು. ಇದು ಕಾರ್ಯಸೂಚಿ ಉಲ್ಲಂಘನೆ. ಸೊ ಇದನ್ನ ಈ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಹಣ ಮರುಪಾವತಿ ಮಾಡಬೇಕೆನ್ನುವಂಥದ್ದು ನಮ್ಮ ಆರೋಪ ಆಗಿತ್ತು. ಸೊ ಇದ್ರ ಕುರಿತಾಗಿ ಮಾನ್ಯ ಜಿಲ್ಲಾ ಪಂಚಾಯತ್ನ ಒಂಬರ್ಸ್ಮನ್ ಅಧಿಕಾರಿಗಳು ತನಿಖೆ ಮಾಡಿ ಸುಮಾರು 43 ಪೇಜ್ಗಳ ಅಷ್ಟೇ ವರದಿಯನ್ನು ತಯಾರಿಸಿದ್ದಾರೆ. ಆ ವರದಿಯಲ್ಲಿ ಕೊನೆಯದಾಗಿ ನಾನು ನಿಮ್ಮ ಮುಂದೆ ಹೇಳ್ತೀನಿ, ಯಾವುದೇ ಒಬ್ಬ ಅಧಿಕಾರಿಗಳು ದೂರುಗಳ ತನಿಖೆಗೆ ಅಗತ್ಯವಾದ ದಾಖಲೆಗಳು, ಸಾಕ್ಷಿಗಳು, ಕಡತಗಳು ಮುಂತಾದ ಅಗತ್ಯ ದಾಖಲೆಗಳನ್ನು ಹಾಜರುಪಡಿಸುವುದು ಮತ್ತು ಅಗತ್ಯಪಡಿಸಿದಾಗ ವಿಚಾರಣೆಗೆ ಹಾಜರಾಗಿ ಹೇಳಿಕೆಗಳನ್ನು ಸಲ್ಲಿಸುವುದು ಪ್ರತಿವಾದಿಗಳ ಕರ್ತವ್ಯವಾಗಿದೆ. ಎಲ್ ವಿ ಸುರೇಶ್ ರಾಜ್ಯ ಸಂಘಟನಾ ಸಂಚಾಲಕ ಅಣ್ಣಾರಾವ್ ಅವರು 2019ರಿಂದ 2023ರ ಅವಧಿಯಲ್ಲಿ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೆ ಖಾಸಗಿ ಜಮೀನಿನಲ್ಲಿ ಕಾಮಗಾರಿ ಮಾಡಿದ್ದಾರೆ. ಹೋಮ್ಬುಡ್ಸ್ ಪರ್ಸನ್ ಪರಿಶೀಲನೆ ನಡೆಸಿ 74 ಲಕ್ಷ ವಸೂಲಾತಿಗೆ ಆದೇಶಿಸಿದ್ದಾರೆ. ತಪ್ಪಿಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ಹಣ ವಸೂಲು ಮಾಡಬೇಕು. ಕಳೆದ ಸೆಪ್ಟೆಂಬರ್ 20ರಂದು ದೂರು ಸಲ್ಲಿಸಿದ ಬಳಿಕ ಹೋಮ್ಬುಡ್ಸ್ ಪರ್ಸನ್ 7 ರಿಂದ 8 ತಿಂಗಳು ಸ್ಥಳ ಪರಿಶೀಲನೆ ನಡೆಸಿ ಏಪ್ರಿಲ್ 30ರಂದು 43 ಪುಟಗಳ ವರದಿ ಸಲ್ಲಿಸಿದ್ದಾರೆ. ವರದಿಯಲ್ಲಿ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಸುರೇಶ್ ತಿಳಿಸಿದರು. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಆಹ್ವಾನ ಕೊಡೋಕ್ಕೆ ಮತ್ತು ಜನರಿಗೂ ಸಂದೇಶ ಮುಟ್ಲಿ ಅಂತ. ಆದಿವಾರ ಆಗಿರೋದ್ರಿಂದ ಸರ್ಕಾರಿ ಕಾರ್ಯಕ್ರಮ ಇತ್ತು ಇಲ್ಲ ಅಂತ ಅನುಮಾನ ಬೇಡ. ಆದಿವಾರ ಇದ್ದರೂ ಕೂಡ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ, ನಗರಸಭೆ ಹಾಗೂ ಸಮಾಜದ ವತಿಯಿಂದ ಕೂಡ 3 ಸೇರ್ಕೊಂಡು ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲರಿಗೂ ಸುದ್ದಿ ಮುಟ್ಲಿ ಅಂತ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಸಂದೇಶ ಜನರಿಗೆ ಮುಟ್ಲಿ ಅಂತ ನಾವು ಬೆಳಗ್ಗೆ 10 ಗಂಟೆಗೆ ಇರುತ್ತೆ. ಯಾವುದೇ ರೀತಿಯ ಮೆರವಣಿಗೆ ಇಟ್ಟಿಲ್ಲ. ಮೆರವಣಿಗೆ ವೇದಿಕೆ ಕಾರ್ಯಕ್ರಮ ಇದೆ. ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಆಗುತ್ತೆ. ಅದಾದ ತಕ್ಷಣ ಬಂದವರಿಗೆ ಫಲಾಹಾರ ಇದು ಮಾಡಿ ಮುಂದುವರೆದು ಡಿಸ್ಪರ್ಸ್ ಆಗುತ್ತೆ ಪ್ರೋಗ್ರಾಮ್. ಸರಳ ಆಚರಣೆ ಇಲ್ಲ, ಪ್ರತಿ ಸರಿ ಜಿಲ್ಲಾ ಮಟ್ಟಿಗೆ ಮಾಡ್ತಿದ್ರೆ ರಾಜ್ಯ ಮಟ್ಟದ ಇಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಒಂದು ಗುಡಿ ಕಟ್ಟೋ ಪ್ರೋಗ್ರಾಮ್ ಅವೆಲ್ಲ ಇದಾವೆ. ಗುಡಿ ಕಟ್ಟೋದು, ಹಾಸ್ಟೆಲ್ ಕಟ್ಟೋದು ಐತೆ. ಹಂಗಾಗಿ ಎಲ್ಲರಿಗೂ ಸೆಟ್ ಮಾಡಕ್ಕೆ ಒಂದೇ ಸರ್ತಿ ಕಷ್ಟ ಆಗುತ್ತೆ. ಹಂಗಾಗಿ ಗುಡಿ ಪೂಜೆನ ಅವತ್ತಿನ ದಿನ ಇಟ್ಕೊಂಡಿದ್ವಿ ಗುಡಿ ಮಾಡ್ಬೇಕಂತೇಳಿ. ಗುಡಿ ಏರಿಯಾ ಬಸವೇಶ್ವರ ತಾಲೂಕು. ಹಾಗಾಗಿ ಸರಳವಾಗಿ ಮಾಡಿ ನೆಕ್ಸ್ಟ್ ಅಲ್ಲಿಗೆ ಹೋಗೋದು.